ಹೀಗೆ ಕೋಗಿಲು ನಿವಾಸಿಗಳಿಗೆ ವಾರದಲ್ಲೇ ಮನೆ ಹಂಚಿಕೆ ಆಗ್ತಾ ಇದೆ. ಆದರೆ ನಮಗೆ ಯಾಕೆ ಮನೆ ಕೊಡ್ತಿಲ್ಲ ಅಂತ ಈಗ ತಾನೇ ನೀವು ನೋಡಿದ್ರೆ ನಿಜವಾದಂಥ ಫಲಾನುಭವಿಗಳು ಇದೀಗ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಬಿಜೆಪಿ ಕೂಡ ಒಂದು ಸತ್ಯಶೋಧನಾ ಅಂತೇಳಿ ಒಂದು ಸಮಿತಿಯನ್ನ ಮಾಡಿಕೊಂಡು ಈಗ ನಾಳೆ ಎಲ್ಲ ಅಲ್ಲಿ ವಿಸಿಟ್ ಕೊಟ್ಟು ನಿಜಕ್ಕೂ ಅಲ್ಲಿರುವಂಥದ್ದು ಯಾರು ಕರ್ನಾಟಕದವರ ಹೊರಗಡೆಯಿಂದ ಇದ್ರೆ ಈ ಥರದ್ದೆಲ್ಲ ಪರಿಶೀಲನೆ ಆಗುತ್ತೆ. ಇದೆಲ್ಲದರ ನಡುವೆ ಆರ್ ಅಶೋಕ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದರು. ಬಾಂಗ್ಲಾದೇಶದವರಿಗೆಲ್ಲ ಹೋಗ್ಬಿಟ್ಟು ಇವ್ರು ಮನೆ ಕೊಡ್ತಾ ಇದ್ದಾರೆ ಅಂತ. ಅದೇ ವಿಚಾರ ಇದೀಗ ದೊಡ್ಡ ಕಿಚ್ಚನ್ನ ಪಡಿತಾ ಇದೆ. ನಿಜವಾಗ್ಲೂ ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರಾ ಅಥವಾ ಹೊರ ದೇಶದವ್ರು ಇದ್ದಾರಾ ಅಂತವ್ರು ಇದ್ರಕ್ಕೆ ಸಾಧ್ಯನಾ? ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇರುವಂಥದ್ದು, ಅವ್ರನ್ನೆಲ್ಲ ಫೈಂಡ್ ಔಟ್ ಮಾಡಿ ಓಡಿಸಿ ಅಂತ ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜಕೀಯ ಜಟಾಪಟಿ ವಿಚಾರವಾಗಿ ಹೇಗೆ ನಡೀತಾ ಇದೆ, ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆ ಏನು, ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳೇನೇನು, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೇರಳ ರಾಜಕೀಯ ಮಿನಿ ಬಾಂಗ್ಲಾ ಫೈಟ್. ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಇದ ಕರ್ನಾಟಕ ಸಾಯ್ತಾ ಇದೀರಿ. ನಾವು ಬಾಂಗ್ಲಾದೇಶ ಅವರಿಗೆ ಮನೆ ಕೊಡಕ್ ಸಾಧ್ಯನಾ? ದೇಶದ ಒಳಗೆ ಬಿಟ್ಟಿದ್ಯಾರು ಎಂದು ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್. ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಯಾಕೆ ಬಿಡ್ತೀರಾ ಒಳಗಡೆ ನೀವು? ಕೇರಳ ಚುನಾವಣೆಗೆ ಕರ್ನಾಟಕ ಬಲಿ, ಶಾಸಕ ಎಸ್ಆರ್ ವಿಶ್ವನಾಥ್ ಕಿಡಿ. ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗ್ತದೆ, ದೊಡ್ಡ ಹೊಡೆತ ಆಗ್ತದೆ. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ಪೊಲಿಟಿಕಲ್ ಫೈಟ್ ಜೋರಾಗಿಯೇ ನಡೆದಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಗಂಭೀರ ಆರೋಪ ಪ್ರತ್ಯಾರೋಪಗಳು ನಡೀತಿದೆ. ಕರ್ನಾಟಕ ಮಿನಿ ಬಾಂಗ್ಲಾ ಆಗ್ತಿದೆ. ಬಾಂಗ್ಲಾದೇಶದವರಿಗೆ ಸರ್ಕಾರ ಮನೆ ಕೊಡೋಕೆ ಮುಂದಾಗಿದೆ ಅಂತ ಆರ್ ಅಶೋಕ್ ಬಾಂಬ್ ಹಾಕಿರೋದು ಕೈ ನಾಯಕರನ್ನ ಕೆರಳಿಸುವಂತೆ ಮಾಡಿದೆ. ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ ಬೆಂಗಳೂರು ಸಾಯ್ತಾ ಇದೀರಿ ನಾವೆಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ತಿರುಗೇಟು ಕೊಟ್ಟ ವಸತಿ ಸಚಿವ ಜಮೀರ್ ಅಹಮದ್ ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಾಧ್ಯನಾ ಅಂತ ಸಿಟ್ಟಾದ್ರು. ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ ಬೆಂಗಳೂರು ಸಾಯ್ತಾ ಇದೀರಿ ನಾವೆಲ್ಲ. ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರನ್ನ ಕೊಡ್ತಾರೆ ನೋಡಿ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ನಿನ್ನೆ ಆರ್ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿಯವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು? ಅಶೋಕ್ ಅವರು. ಅವ್ರಿಗೆ ಕೇಳಕ್ ಬಯಸ್ತೀನಿ ನಾನು, ಬಾಂಗ್ಲಾದೇಶ ಅವ್ರಿಗೆ ಮನೆ ಕೊಡಕ್ ಸಾಧ್ಯನಾ? ಕರ್ನಾಟಕ ಮಿನಿ ಬಾಂಗ್ಲಾ ಆಗ್ತಿದೆ ಅನ್ನೋ ಆರ್ ಅಶೋಕ್ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ, ನಿಮ್ಮದೇ ಸರ್ಕಾರ ಇದೆ ಅಲ್ವಾ, ದೇಶದೊಳಗೆ ಇದ್ರೆ ಓಡಿಸಿ ಅಂತಂದ್ರು. ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ ಬೆಂಗಳೂರು ಸಾಯ್ತಾ ಇದೀರಿ ನಾವೆಲ್ಲ. ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು? ಬಿಜೆಪಿ ತಾನೆ. ಗೃಹ ಮಂತ್ರಿ ಇದಾರಲ್ಲ, ಡಿಫೆನ್ಸ್ ಮಿನಿಸ್ಟರ್ ಇದಾರಲ್ಲ. ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದವ್ರನ್ನ ಯಾಕೆ ಬಿಟ್ರಿ ಹೇಳಿ? ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೂ ಓಡಿಸಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ? ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಬಿಜೆಪಿ ಅವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರು ಅಂತ ಹೇಳ್ತಾರೆ. 11 ವರ್ಷ ಏನು ಕರೆದು ಕಟ್ಟಾಗ್ತಾ ಇದ್ದಾರೆ? ಹಂಗಾದ್ರೆ ನುಸುಳ್ಕೋರು ನಮ್ಮ ದೇಶದಲ್ಲಿದ್ರೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅಂತೂ ಅಕ್ರಮ ವಲಸಿಗರಿಗೆ ಮನೆ ಕೊಟ್ರೆ ಕಾನೂನು ಹೋರಾಟ ಮಾಡ್ತೀವಿ, ರಾಜ್ಯಪಾಲರಿಗೂ ದೂರು ಕೊಡೋದಾಗಿ ಎಚ್ಚರಿಸಿದ್ದಾರೆ. ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗ್ತದೆ, ದೊಡ್ಡ ಹೊಡೆತ ಆಗ್ತದೆ. ಹಾಗೂ ಮೀರಿ ಏನಾದರೂ ಅವ್ರ ಮನೆಗಳನ್ನು ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಈಗಾಗಲೇ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ, ಗವರ್ನರ್ಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತೀವಿ. ಅಲ್ಲಿ ಹೇಳ್ತಿರೋರು ಅಷ್ಟು ಜನನು ಬಾಂಗ್ಲಾದೇಶಿಯರೇ. ನನ್ನ ಮಾತು ಸುಳ್ಳಾದ್ರೆ ಹೇಳಿ, 25 ಲಕ್ಷ ನಾನು ಹೇಳ್ತೀನಿ. ವರದಿ ಇಲ್ವಾ ಇಲಾಖೆನಲ್ಲಿ ಕೇಳಿ. 25 ಲಕ್ಷ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸಂಖ್ಯೆ ಕೇಳಿದ್ರೆ. ಭಯದ ವಾತಾವರಣ. ನಾನೇ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜವಾಬ್ದಾರಿತವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ. ನಿಜಕ್ಕೂ ನಾನು ಯಾಕೆ ಈ ಮನೆ ಒಂದು 100 ಕೋಟಿ 50 ಕೋಟಿ ಯಾರಿಗೆ ದುಡ್ಡು ಹೋಗುತ್ತೆ ಅನ್ನೋದಲ್ಲ, ಬಡವನ್ಗೆ ಯಾವನೋ ಹೋಗುತ್ತೆ. ಬಾಂಗ್ಲಾದೇಶದವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎನ್ಐಎ ತನಿಖೆ ಆಗಬೇಕು ಅಂತ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಭೈರತಿ ಸುರೇಶ್, ಯಾಕೆ ತನಿಖೆ ಬೇಕು ಅಂತಂದ್ರು.
ಇವ್ರು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಎನ್ಐಗೆ ಹ್ಯಾಂಡ್ ಓವರ್ ಮಾಡಲಿ, ಎನ್ಐಗೆ ಹ್ಯಾಂಡ್ ಓವರ್ ಮಾಡಲಿ. ಇವರಿಗೆ ಯೋಗ್ಯತೆ ಇಲ್ಲ, ನಮ್ಗೆ ಆಡಳಿತ ಮಾಡೋಂಥ ಶಕ್ತಿ ಇಲ್ಲ, ನ್ಯಾಯದ ಪರವಾಗಿ ಕಾನೂನಿನ ಪರವಾಗಿ ನಿಲ್ಲೋ ನಮಗೆ ಯೋಗ್ಯತೆ ಇಲ್ಲ ಅನ್ನೋದು ಹೇಳಿ. ಇಡೀ ರಾಜ್ಯಕ್ಕೆ ಆಹ್ವಾನ ಮಾಡ್ತಿದ್ದಾರೆ. ಆಂಧ್ರವನ್ನ ಆಗ್ಬೋದು, ಮಹಾರಾಷ್ಟ್ರವನ್ನ ನಮ್ಮ ರಾಜ್ಯ ನಮ್ಮ ದೇಶದವ್ರಲ್ವಾ ಅವರು? ಮತ್ತೆ ಏನ್ ಸ್ಲೋಗನ್ ಮೇರಾ ಭಾರತ್ ಮಹಾನ್, ಮೇರಾ ಕರ್ನಾಟಕ ಮಹಾನ್, ಅದು ಓಕೆ, ಮೇರಾ ಬ್ಯಾಂಗ್ಳೂರ್ ಮಹಾನ್, ಅದು ಓಕೆ. ಅದ್ರ ಜೊತೆಯಲ್ಲಿ ಯಾರು ನಮ್ಮ ದೇಶದವರೇ ಯಾರೋ ಬಂದ್ಬಿಡು ಬಡವರಲ್ಲಿ ಅರ್ಹರಿದ್ದಾರೆ 90 ಮನೆ ಹೇಳ್ತಾ ಇದ್ದೀನಲ್ಲ, 90 ಮನೆಗಳವ್ರು ಮಾತ್ರ ಅರ್ಹರಿದ್ದಾರೆ, ಅವ್ರಿಗೆ ಮನೆಗಳು ಕೊಡ್ತೀವಿ. ಅದಕ್ಕೇನು NIA ತನಿಖೆ? ಕೇರಳ ಸಿಎಂಗೆ ಪತ್ರ ಪೋಸ್ಟ್ ಮಾಡಿ ಬಿಜೆಪಿಯಿಂದ ವ್ಯಂಗ್ಯ. ಕೋಗಿಲು ನಿವಾಸಿಗಳಿಗೆ ಮನೆ ಕೊಡ್ತಿದ್ದೀರಿ, ಅದೇ ರೀತಿ ಬೇರೆ ಸಂತ್ರಸ್ತರಿಗೂ ಮನೆ ಕೊಡಿ ಅಂತ ಮಂಡ್ಯದಲ್ಲಿ ಬಿಜೆಪಿ ವಿನೂತನ ಪ್ರತಿಭಟನೆ ಮಾಡಿದೆ. ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಕೇರಳ ಸಿಎಂಗೆ ಟ್ವೀಟ್ ಮೂಲಕ ಪತ್ರ ಪೋಸ್ಟ್ ಮಾಡಿ ಬಿಜೆಪಿ ವ್ಯಂಗ್ಯವಾಡಿದೆ. ಮತ್ತೊಂದು ಕಡೆ ಕಳೆದ ಅಕ್ಟೋಬರ್ 31ರಂದು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ರೈಲ್ವೆ ಇಲಾಖೆ ಜಾಗ ಒತ್ತುವರಿ ತೆರವು ಮಾಡಲಾಗಿತ್ತು. 29 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ರು. ಆದರೆ ಅಲ್ಲಿನ ನಿರಾಶ್ರಿತರಿಗೆ ಪರಿಹಾರ ನೀಡಿಲ್ಲ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.